ಏನಪ್ಪ ಅಂತಂದ್ರೆ ಫಸ್ಟ್ ಹೇಳಿದಂಗೆ ನಾಟಿ ಕೋಳಿಲಿ ಆದಾಯ ಆಯ್ತಾ, ಆದಾಯ ಯಾವ ಥರ ಮಾಡೋದು ಮತ್ತು ಆದಾಯಗಳು ಯಾವ್ಯಾವ ಥರ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ. ಕಂಪ್ಲೀಟಾಗಿ ನೋಡ್ಕೊಬಿಡ್ರಿ. ಅಂದರೆ ಕಂಪ್ಲೀಟಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಂತೆ ಕೊನೆವರೆಗೂ ನೋಡ್ಕೊಳ್ರಿ. ಆದಾಯ ಯಾವ್ಯಾವ ಥರ ಬರುತ್ತೆ ಮತ್ತು ಆದಾಯ ಯಾವ್ಯಾವ ಥರ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಬಿಡ್ತೀನಿ. ಮತ್ತು ಏನಪ್ಪ ಅಂತಂದರೆ ಯೂಟ್ಯೂಬಲ್ಲಿ ಫುಲ್ ವಿಡಿಯೋ ಇರ್ತದೆ. ಅಂದರೆ ಇವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ 2 ನಿಮಿಷ ಅಷ್ಟೇ ಹಾಕೋಕ್ಕಾಗೋದು. ಯೂಟ್ಯೂಬಲ್ಲಿ ಕಂಪ್ಲೀಟ್ ವಿಡಿಯೋ ಇರ್ತದೆ. ಅಂದರೆ ಕಂಪ್ಲೀಟಾಗಿ ಪೂರ್ತಿ ವಿಡಿಯೋ ಹಾಕಿರ್ತೀನಿ. ಕಂಪ್ಲೀಟಾಗಿ ವಿಡಿಯೋನ ಯೂಟ್ಯೂಬಲ್ಲಿ ಸಚಿನ್ ಫಾರಮ್ ಅಂತ ಇರುತ್ತೆ, ಅಲ್ಲಿ ಸರ್ಚ್ ಮಾಡ್ಕೊಂಡು ಆದರೂ ನೋಡ್ಕೊಳ್ಳಿ. ಇಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ನೋಡೋರು ಬಯೋದಲ್ಲಿ ಲಿಂಕ್ ಇರುತ್ತೆ, ಹೋಗ್ಬಿಟ್ಟು ಡೈರೆಕ್ಟಾಗಿ ನೋಡ್ಕೋಬೋದು, ನೋಡ್ಕೊಳ್ಳಿ. ಆಮೇಲೆ ಏನಪ್ಪ ಅಂದರೆ ಫಸ್ಟ್ ಆಫ್ ಆಲ್ ನಿಮಗೆ ಒಂದು ಥರ ಇರೋದಿಲ್ಲ ನಾಟಿ ಕೋಳಿ ಆದಾಯ. ಅಂದರೆ ಈಗ ಉದಾಹರಣೆಗೆ ಒಂದು ರೀತಿಲಿ ನಾಟಿ ಕೋಳಿ ಆದಾಯ ಬರುವುದಿಲ್ಲ. ನಿಮಗೆ ಮೊಟ್ಟೆಯಿಂದ ಬರುತ್ತೆ, ಮತ್ತು ಕೋಳಿಯಿಂದ ಬರುತ್ತೆ, ಹುಂಜುದಿಂದ ಬರುತ್ತೆ, ಮತ್ತು ಇನ್ನೊಂದೇನಪ್ಪ ಅಂತಂದರೆ ಮರಿಗಳು ಸೇಲ್ ಮಾಡ್ಕೊಳ್ಳೋದ್ರಿಂದ ಬರುತ್ತೆ. ಅಂದರೆ 4 ಟೈಪ್ ಬರುತ್ತೆ. ಅಂದರೆ ನೀವು ಇಷ್ಟನ್ನು ಮಾಡ್ಕೋಬೋದು. 5ನೇ ಟೈಪ್ ಏನಪ್ಪ ಅಂತಂದರೆ ನೀವು ಕೋಳಿ ಗೊಬ್ಬರ ಏನಾದ್ರು ಯೂಸ್ ಆಗಿಲ್ಲ, ಕೋಳಿ ಗೊಬ್ಬರ ಏನಾದ್ರು ಸೇಲ್ ಮಾಡ್ತೀನಿ ಅಂದರೆ ಕೋಳಿ ಗೊಬ್ಬರ ಸಮೇತ ಬೇಕಾದರೂ ನೀವು ಬೇಕಾದ್ರೆ ಅದು ಒಂದು ಇದರಲ್ಲಿ ಒಂದು ಆಯ್ಕೆ ಇರುತ್ತೆ, ಅದನ್ನು ಬೇಕಾದ್ರೆ ಸೇಲ್ ಮಾಡ್ಕೋಬೋದು. 5 ಥರ ನೀವು ಯಾವ ಥರನಾದ್ರು ಸೇಲ್ ಮಾಡ್ಕೋಬೋದು. ಮತ್ತು ಮೇವು ಮತ್ತು ನಾಟಿ ಕೋಳಿಲಿ ಆದಾಯ ಇವೆರಡನ್ನೂ ಕಂಪ್ಲೀಟಾಗಿ ಹೇಳ್ಬಿಡ್ತೀನಿ, ವೀಡಿಯೋ ನೋಡ್ಕೊಳ್ರಿ. ಫಸ್ಟ್ನೇದಾಗಿ ಏನಪ್ಪ ಅಂತಂದರೆ ಮೊಟ್ಟೆಯಿಂದ ಆದಾಯ. ಅಂದರೆ ಫಸ್ಟ್ನೇದು ಏನಪ್ಪ ಅಂತಂದರೆ ಮೊಟ್ಟೆಗಳಿಂದ ಆದಾಯ ಬರೋದು. ಅಂತಂದರೆ ಈಗ ನಾಟಿ ಕೋಳಿಲಿ ಮೊಟ್ಟೆಯಿಂದ ಯಾವ ಥರ ಆದಾಯ ಬರುತ್ತೆ ಮತ್ತು ನಾಟಿ ಕೋಳಿದ ಮೊಟ್ಟೆಯಿಂದ ಯಾವ ಥರ ಆದಾಯ ಸಿಗ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ. ಕಂಪ್ಲೀಟಾಗಿ ಹಂಗೆ ವಿಡಿಯೋ ನೋಡ್ಕೊಳ್ರಿ. ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ ನಾಟಿ ಕೋಳಿ ಮೊಟ್ಟೆಯಿಂದ, ಅಂದರೆ ಇಲ್ಲಿ ಕಾಣಿಸ್ತೈತೆ ನೋಡ್ರಿ, ಅಂದರೆ ನಾಟಿ ಕೋಳಿ ಮೊಟ್ಟೆಯಿಂದ ಇವಾಗ ಒಂದು ಮೊಟ್ಟೆ ಬಂದು ನಿಮಗೆ ಇಲ್ಲಿ ಕಾಣಿಸ್ತಾ ಇರೋ ಮೊಟ್ಟೆಗಳು 14ರಿಂದ 12 ರೂಪಾಯಿ ಇರುತ್ತೆ. ನೀವು 14ರಂಗಾರು ತೊಗೋಬೋದು, ಇಲ್ಲ 12 ರೂಪಾಯಿನಂಗಾರು ತೊಗೋಬೋದು. ಮುಂದಿನ ದಿನಗಳಲ್ಲಿ 15 ರೂಪಾಯಿ ಆಗೋ ಚಾನ್ಸಸ್ ಕೂಡ ಇದೆ. ಅಂತಂದರೆ ಈ ಥರ ಮೊಟ್ಟೆಗಳ ರೈಟು. ಅಂದರೆ ಈಗ ಮೊಟ್ಟೆ ರೈಟ್ ಇಷ್ಟೆಲ್ಲ ಇತ್ತು ಅಂದಾಗ ನೀವು ಮೊಟ್ಟೆ ಪರ್ಪಸ್ ಮಾಡ್ತೀವಿ ಅಂತಂದರೆ ಮೊಟ್ಟೆ ಪರ್ಪಸ್ ಮಾಡ್ಕೋಬೋದು. ಅಂದರೆ ಮೊಟ್ಟೆಗಳನ್ನ ತೊಗೊಂಡೋಗಿ ಸೇಲ್ ಮಾಡ್ಕೊಳ್ಳೋದು, ಅಥವಾ ಇಲ್ಲ ಅಂತಂದರೆ ನೀವು ಪ್ಯೂರ್ ನಾಟಿ ಕೋಳಿಗಳನ್ನ ಸಾಕಿದ್ದೀರ ಅಂದಾಗ ಸ್ಪಾಟ್ಗೆ ಬಂದು ಮೊಟ್ಟೆ ತೊಗೊಳ್ಳೋವಂಥದ್ದು. ಬಟ್ ಇದೆಲ್ಲ ಇರುತ್ತೆ. ಅದಕ್ಕೆ ಮೊಟ್ಟೆಯಿಂದ ಆಗುವಂಥ ಆದಾಯಗಳು ಹೆಂಗೆ ಅಂತಂದರೆ ಈ ಥರ ನೀವು ಎಷ್ಟಾದರೂ ಸಾಕ್ಬಿಟ್ಟು ಈಗ ದಿನ 10 ಮೊಟ್ಟೆ ಇಕ್ಕಿದ್ರೂ ನಿಮಗೆ ಮೊಟ್ಟೆ ದುಡ್ಡು. ಅಂದರೆ ಇವತ್ತೇನಂತಂದರೆ ಉದಾಹರಣೆಗೆ ಈಗ ಒಂದು 10 ರೂಪಾಯಿನಾಗೆ ಮೊಟ್ಟೆ ತೊಗೋತೀನಿ ಅಂತ ಅಂದ್ಕೊಳ್ರಿ. 10 ರೂಪಾಯಿನಾಗ ಮೊಟ್ಟೆ ತೊಗೊಂಡು ದಿನ 10 ಇಕ್ಕೊಂಡ್ರು ಈಗ 10 ಮೊಟ್ಟೆ ಇಕ್ತು ಅಂತಂದರೆ ನಿಮಗೆ ಕಂಪ್ಲೀಟಾಗಿ ಒಂದು ದಿನಕ್ಕೆ 100 ರೂಪಾಯಿ ಆದಾಯ. 100 ರೂಪಾಯಿ ಆದಾಯ ಥರ ಈ ಥರ ಏನಪ್ಪ ಅಂತಂದರೆ 100 ರೂಪಾಯಿ ಆದಾಯ ಥರ ಒಂದು 30-40 ಕೋಳಿ ಇದ್ದಾಗ ಒಂದು 30-40 ಮೊಟ್ಟೆ ಇಕ್ಕೋತು ಅಂದರೆ ಅಚ್ಚುಕಟ್ಟಾಗಿ ನಿಮ್ಮ ನಾಲ್ಕು ಆದಾಯ ಎಷ್ಟು ಬರುತ್ತೆ? 300-400 ರೂಪಾಯಿ ಸಿಗುತ್ತೆ. ಆ ಥರ ನೀವು ಇದರಲ್ಲಿ ಆದಾಯ ನೋಡ್ಬೋದು. ಮೊಟ್ಟೆ ಪರ್ಪಸಲ್ಲಿ ಈ ಥರ ಉದಾಹರಣೆಗೆ ಹೇಳಿರೋದು. ನಿಮ್ಗೆ ಇದಕ್ಕಿಂತ ಜಾಸ್ತಿ ಮಾಡ್ಬೋದು, ಮತ್ತು ಜಾಸ್ತಿ ಕೋಳಿ ಇರಬೇಕು ಮೊಟ್ಟೆ ಪರ್ಪಸ್ಗೆ. ಅಂತಂದರೆ ಇವಾಗ ಒಂದು 30-40 ಕೋಳಿ ಇದ್ರೆ ಸಾಕಾಗಲ್ಲ. ಒಂದು 100 ಮೇಲೆ ಇತ್ತು ಅಂತಂದರೆ ಮೊಟ್ಟೆ ಇಕ್ಕಿಸ್ಕೊಂಡು ಮರಿ ಮೊಟ್ಟೆ ಇಕ್ಕಿಸ್ಕೋಬೋದು. ಮತ್ತು ಮೊಟ್ಟೆ ಇಕ್ಕಿಸ್ಕೊಂಡಾದ್ಮೇಲೆ ಮೊಟ್ಟೆಗಳನ್ನ ಸೇಲ್ ಮಾಡಿಕೊಂಡು ಮೊಟ್ಟೆ ಪರ್ಪಸ್ ಮಾಡ್ಕೋಬೋದು ಫ್ರೆಂಡ್ಸ್. ಇವಾಗ ಮೊಟ್ಟೆ ಪರ್ಪಸ್ದು ಒಂದು ವೀಡಿಯೋ ಮಾಡಾಕಿದೆ. ಅಂದರೆ ಆದಾಯ ಯಾವ ಥರ ಆಗುತ್ತೆ ಅಂತ ಮೊದಲನೇ ವೀಡಿಯೋ ಆಗಿತ್ತು. ವೀಡಿಯೋಗಳನ್ನ ಪೂರ್ತಿ ನೋಡ್ಕೊಳ್ರಿ, ನಾಟಿ ಕೋಳಿ ಆದಾಯದ ಬಗ್ಗೆ ವೀಡಿಯೋ ಅಷ್ಟೇ. ಆಮೇಲೆ ಎರಡನೇದೇನಪ್ಪ ಅಂತಂದರೆ ಹುಂಜಗಳು ಮಾರ್ಕೊಳ್ಳೋದು. ಅಂದರೆ ಈಗ ಹುಂಜಗಳು ಯಾವ ಥರನಪ್ಪ ಮಾರ್ಕೊಳ್ಳೋದು ಅಂತಂದರೆ ಅಲ್ಲಿ ಕಾಣಿಸ್ತೈತೆ ನೋಡ್ರಿ. ಅಂದರೆ ಪ್ಯೂರ್ ನಾಟಿ ಹುಂಜಗಳು ಈ ಥರ ಇರುತ್ತೆ. ಅಂತಂದರೆ ಒಂದೊಂದು ಕಡೆ ಒಂದೊಂದು ರೈಟು. ಅಂದರೆ KG 600, KG 700 ಮತ್ತು ಈ ಥರ 800ವರೆಗೂ ಮಾರ್ತಾರೆ. ಅಂದರೆ ನಿಮ್ಮ ಕಡೆ ಏನು ರೈಟ್ ಇದೆ ಹುಂಜಗಳಿಗೆ ನೀವು ಕಮೆಂಟ್ ಮಾಡ್ಕೊಳ್ಳಿ. ಅಂದರೆ ಅಪ್ಪಟ ಪ್ಯೂರ್ ನಾಟಿ ಹುಂಜಗಳು ಅಂತಂದರೆ ನಾನು ದೂರದಲ್ಲಿ ಕೂತಿರೋದು ಜೂಮ್ ಆಗಿ ತೋರಿಸ್ತಾ ಇರೋದು. ಆಮೇಲೆ ಯಾವುದೇ ರೀತಿ ಕ್ರಾಸ್ ಕೋಳಿ ಅನ್ಕೊಬಿಟ್ರೆ ಇಲ್ಲಿರೋದೆಲ್ಲ ಅಪ್ಪಟ ಪ್ಯೂರ್ ನಾಟಿ ಕೋಳಿಗಳು. ಅದರಲ್ಲಿ ಏನಪ್ಪ ಅಂತಂದರೆ ನೀವು ಹುಂಜಗಳು ಯಾವ ಥರ ಸೇಲ್ ಮಾಡ್ಕೊಳ್ಳೋದು. ಈಗ KG ನಮ್ಮ ಕಡೆ ಇರೋದು 500 ರೂಪಾಯಿ. ಅಂದರೆ 1 KGಗೆ 500 ರೂಪಾಯಿ ಅಂದರೆ 2 KGಗೆ 1000 ರೂಪಾಯಿ. ಅಂದರೆ ನಿಮ್ಮ ಕೋಳಿಗಳು ಬರೋದು 6 ತಿಂಗಳು ಕಡ್ಡಾಯವಾಗಿ ಕಾಯಲೇಬೇಕು. ಅಂದರೆ ಈಗ 6 ತಿಂಗಳು ನೀವೇನಾದರೂ ಕೋಳಿಗಳು ಕಾಯಲಿಲ್ಲ ಅಂತಂದರೆ 6 ತಿಂಗಳಿಗೆ ಬೇಗ ದಪ್ಪ ಆಗೋದು, ಮತ್ತು ಬೇಗ ದಪ್ಪ ಆಗಿ ಇದಾಗೋದು, ಗ್ರೌತ್ ಆಗೋದು ಈ ಥರದ್ದು ಯಾವುದೂ ಇರೋಲ್ಲ. 6 ತಿಂಗಳು ಬೇಕೇ ಬೇಕು. ಆಮೇಲೆ ಏನು ಅಂತಂದರೆ 6 ತಿಂಗಳು ಕಾಯಲಿಲ್ಲ ಅಂತಂದರೆ ಸುಮ್ಮನೆ ವೇಸ್ಟ್ ಆಗೋಗುತ್ತೆ. ಆಮೇಲೆ ಇನ್ನೊಂದೇನು ಅಂತಂದರೆ ಹುಂಜಕ್ಕೆ ಈಗ KG 500 ರೂಪಾಯಿ ಅಲ್ವಾ, ಈ ಥರ ಒಂದು 5-6 ಕೋಳಿಗಳನ್ನ ನೀವೇನಾದರೂ ಮಾರ್ಕೊತೀನಿ ಅಂದರೆ ಡೇ ಟು ಡೇ ನೀವು ಜಾಸ್ತಿ ಆಗುತ್ತೆ. ಆಮೇಲೆ ಏನು ಅಂತಂದರೆ ತುಂಬ ಜನ ಮಾಡ್ಕೋತಾ ಇರೋದು ಈಗ ಪ್ಯೂರ್ ನಾಟಿ ಜೊತೆಗೆ ಈಗ ನನಗಲ್ಲೇ ಉದಾಹರಣೆಗೆ ಒಂದಷ್ಟು ಜನಕ್ಕೆ ಹೇಳ್ಬೇಕು ಅಂತಂದರೆ ನನ್ನ ಹತ್ರ ಕೋಳಿ ತೊಗೊಂಡೋಗಿರೋರು ಇವಾಗ ಒಂದು 10 ಕೋಳಿ ನನ್ನ ಹತ್ರ ಪ್ಯೂರ್ ನಾಟಿ ಇರೋ ತೊಗೊಂಡೋದ್ರೆ ಅವ್ರು ಇನ್ನೂ 10 ಕೋಳಿನ ಮೈಸೂರು ನಾಟಿ ಮಿಕ್ಸ್ ಮಾಡಿಬಿಟ್ಟು ಇದು ಪ್ಯೂರ್ ನಾಟಿ ಅಂದ್ಬಿಟ್ಟು ಮಾಡ್ತಾರೆ. ಇದನ್ನು ನೀವು ಗಮನ ಇಟ್ಟು ತೊಗೊಳ್ಬೇಕು. ಅಂದರೆ ನಾವು ಅವ್ರಿಗೆಲ್ಲ ಹೇಳೋಕ್ಕಾಗಲ್ಲ, ವೀಡಿಯೋ ಮಾಡಿರ್ತೀವಿ, ಅವ್ರ ಹೆಸ್ರು ಹೇಳೋಕ್ಕಾಗಲ್ಲ. ಅದೆಲ್ಲ ಹೇಳೋಕೆ ಹೋಯ್ತು ಅಂತಂದರೆ ತಡೆಯಪ್ಪ ಇವ್ರ ಹತ್ರ ತಂದು ನಮಗೆ ಇವರಿಂದ ಹಾಳಾಯಿತು ಅನ್ನೋದೆಲ್ಲ ನೇಮ್ ಬರುತ್ತೆ. ಆಮೇಲೆ ಏನು ಅಂತಂದರೆ ಮೊಟ್ಟೆ ಸೇಲ್ ಮಾಡ್ತೀವಿ ಅನ್ನೋದ್ರಲ್ಲೂ ಅದೇ ಥರನೇ. ಅಂದರೆ ಇವ್ರ ಹತ್ರ ತೊಗೊಬಂದು ಹಿಂಗೆ ಆಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಅದಕ್ಕೆ ಕೆಟ್ಟ ಹೆಸರು ಎತ್ಕೋಬಾರ್ದು ಅಂದ್ಬಿಟ್ಟು ಸುಮ್ಮನೆ ಇರ್ತೀವಿ ವಿನಃ ಇನ್ಯಾವುದೇ ರೀತಿ ಇರೋದಿಲ್ಲ. ಈಗ 10 ಕೋಳಿ ಪ್ಯೂರ್ ನಾಟಿ ಇತ್ತು ಅಂದರೆ ಇನ್ನು 10 ಕೋಳಿ ಮೈಸೂರು ನಾಟಿ ಹಾಕ್ಸಿರ್ತಾರೆ. ಆ ಥರದ್ರಲ್ಲಿ ಹುಂಜಗಳನ್ನ ನೋಡ್ಗಳು ತೊಗೊಂಡು ಮತ್ತು ಪ್ಯೂರ್ ನಾಟಿ ಹುಂಜಗಳು ಈ ಥರ ಕಡಕ್ಕಾಗಿ ನೀಟಾಗಿರ್ತವೆ. ಅಂದರೆ ಬರೋ ಸೌಂಡು, ಗತ್ತು, ರೆಕ್ಕೆ ಬಡಿಯೋ ರೀತಿ ಪ್ರತಿ ಒಂದರಲ್ಲೂ ಗೊತ್ತಾಗೋಯ್ತದೆ. ಅದೇ ರೀತಿನ ಪ್ಯೂರ್ ನಾಟಿ ಕೋಳಿಗಳನ್ನ ನೀವು ಸ್ಪಾಟಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡೆ ತಗೋಬೋದು. ಆಮೇಲೆ ಏನು ಅಂತಂದರೆ ಮೊಟ್ಟೆಗಳು ಅಷ್ಟೇ. ಈಗ ಮೈಸೂರು ನಾಟಿ ಮೊಟ್ಟೆಗಳು ದಿನ ಮೊಟ್ಟೆ ಇಕ್ಕವನ್ನ ಆಲ್ ಕರ್ನಾಟಕ ಡೆಲಿವರಿ ಕೊಡ್ತೀವಿ, ನಾವು ಹಂಗೆ ಕೊಡ್ತೀವಿ ಹಿಂಗೆ ಕೊಡ್ತೀವಿ ಅಂದ್ಕೊಂಡೆಲ್ಲ ಮೋಸ ಮಾಡ್ತಾ ಇರ್ತಾರೆ. ನೋಡಿ ತೊಗೊಳ್ಳಿ.
ಕೋಳಿ ಸಾಕಾಣಿಕೆಯಲ್ಲಿ ಮೂರನೇ ಭಾಗ ಇದು. ಮೂರನೇ ಭಾಗನ ಕಂಪ್ಲೀಟಾಗಿ ನೋಡ್ಕೊಳ್ರಿ. 2 ಭಾಗ ಯೂಟ್ಯೂಬಲ್ಲೇ ಇರುತ್ತೆ, ಅಂದರೆ ಪೂರ್ತಿ ವಿಡಿಯೋ ಯೂಟ್ಯೂಬಲ್ಲಿ ಇರ್ತದೆ. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಭಾಗ ಬೈ ಮಾಡಿರ್ತೀವಿ, ಅಂದರೆ ಪಾರ್ಟ್ 2 ಅಂತ ಮಾಡ್ಕೊಂಡಿರ್ತೀವಿ. ಆಮೇಲೆ ಏನಪ್ಪ ಅಂದರೆ ಮರಿಗಳು ಸೇಲ್ ಮಾಡ್ಕೊಳ್ಳೋದು, ಅಂದರೆ ನಾಟಿ ಕೋಳಿ ಮರಿಗಳನ್ನ ಯಾವ ಥರ ಸೇಲ್ ಮಾಡ್ಕೊಳ್ಳೋದು ಮತ್ತು ಯಾವ ಥರ ಸೇಲಿಂಗ್ಸ್ ಇರುತ್ತೆ ಅಂತ ತುಂಬ ಜನ ಕೇಳುವಂಥದ್ದು. ಅಂದರೆ ನೀವು ಸೇಲ್ ಮಾಡೋರೇನು ಅಂತಂದರೆ 1 ತಿಂಗಳು ಸಾಕ್ಬಿಟ್ಟು ಮರಿ ಕೊಡ್ತೀವಿ ಅಂದರೆ ಕೊಡ್ಬೋದು. ಇಲ್ಲ ನಂಗೆ 1 ತಿಂಗಳು ಮರಿ ಸಾಕಿದಾಗ ಅವ್ರಿಗೆ ನಂಬಿಕೆ ಇಲ್ಲ. ಅಂದರೆ ಈಗ ಜನಗಳಿಗೇನು ಅಂತಂದರೆ ನಂಬಿಕೆ ಬರಬೇಕು, ಕೋಳಿ ಕಾವು ಕೂತೈತಾ ಕೂತಿಲ್ವಾ, ಮತ್ತು ಕೋಳಿಗಳು ಕಾವು ಕೂತ್ಕೊಳ್ತವ ಕೂತ್ಕೊಳ್ಳಿಕ್ಕಿವ ಅಂತೆಲ್ಲ ನಂಬಿಕೆ ಬರಬೇಕು. ನಂಬಿಕೆ ಬಂದರೆ ಮಾತ್ರ ನಿಮ್ಮ ಹತ್ರ ಕೋಳಿ ಬೈ ಮಾಡೋದು. ಸುಮ್ಮನೆ ಅವ್ರೇನು ಕೋಳಿ ಬೈ ಮಾಡೋಕ್ಕೆ ನಿಮ್ಮ ಹತ್ರ ಬರೋದಿಲ್ಲ. ಆಗ ಏನು ಮಾಡಬೇಕು ಅಂತಂದರೆ ನಾಟಿ ಕೋಳಿ ಮರಿಗಳನ್ನ ನೀವು ಕೋಳಿ ಸಮೇತ ತೋರಿಸ್ಬೇಕಾಯ್ತದೆ. ಅಂದರೆ ಕೋಳಿ ಸಮೇತ ಅಂತಂದರೆ ಮರಿ ಮಾಡಿರ್ತಾವಲ್ಲ ಅದ್ರ ಸಮೇತ. ಈಗ ಮರಿ ಹೆಂಗೆ ಸಾಕುತ್ತೆ, ಮರಿ ಹೆಂಗೆ ಸಾಕಿ ಹೆಂಗೆ ಕೊಡಬೇಕು, ಮತ್ತು ಮಾರ್ಕೆಟಿಂಗ್ ಇರಲ್ಲ ಅಂತ ಅಂದ್ಕೊಳ್ರಿ. ಈಗ ತುಂಬ ಜನಕ್ಕೆ ಏನಪ್ಪ ಅಂದರೆ ಮಾರ್ಕೆಟಿಂಗ್ದೇ ಪ್ರಾಬ್ಲಮ್ಸು. ಅಂದರೆ ಮಾರ್ಕೆಟಿಂಗ್ ಆಗುತ್ತಾ, ಸಾಕ್ಬಿಡ್ತೀವಿ ಅಂತ. ಅಪ್ಪಟ ಪ್ಯೂರ್ ನಾಟಿಗಳನ್ನ ನೀವು ಕರೆಕ್ಟಾಗಿ ಕೊಡ್ತೀನಿ ಅಂತಂದರೆ ಎಲ್ಲಿಂದ ಎಲ್ಲಿ ಗಂಟು ಬೇಕಾದ್ರೂ ತೊಗೊಂಡೋಯ್ತಾರೆ. ಅಂದರೆ ನೀವು ಯೋಚನೆ ಮಾಡಬೇಕಾಗಿರೋದೇನು ಅಂತಂದರೆ ಅಪ್ಪಟ ಪ್ಯೂರ್ ನಾಟಿ ಕೋಳಿಗಳನ್ನ ಸಾಕುವಂಥದ್ದು. ಅಂದರೆ ನೀವು ಸಾಕ್ತಂತ ಏನು ಮಾಡ್ತೀರಿ, ಕ್ರಾಸ್ ಕೋಳಿಗಳೇನಾರ ಬಿಟ್ಕೊಂಡು ಒಂದೇ ಒಂದು ಕ್ರಾಸ್ ಕೋಳಿ ಇದ್ರೂ ಫಾರಮಲ್ಲಿ ನಿಮಗೆ ಕೆಟ್ಟ ಹೆಸರು ಬಂದಂಗೆ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾರದು ಅಷ್ಟೇ. ಫಾರಮಲ್ಲಿ ಕೆಟ್ಟ ಹೆಸರು ಬರಬಾರ್ದು ಅಂದರೆ ಕ್ರಾಸ್ ಕೋಳಿಗಳ ತೆಗೆದುಬಿಡ್ರಿ. ಮರಿಗಳು ಸಮೇತನೇ ಕೋಳಿನೇ ಕುಂಡ್ರಿಸ್ಬಿಟ್ಟು ಕೋಳಿನೇ ಕೊಡ್ರಿ. 6 ತಿಂಗಳು ವೆಯ್ಟ್ ಮಾಡಲೇಬೇಕಾಗುತ್ತೆ. ಈಗ ಮರಿಗಳು ಜಾಸ್ತಿ ಮಾಡಿಕೊಂಡು ಕೋಳಿ ಬೆಳೆಸ್ಕೊಳ್ಳಿ. ಅಂದರೆ ನಿಮಗೆ ನಾಟಿ ಕೋಳಿ ಸಾಕಿ 1 ವರ್ಷ ಯಾವುದೇ ಕಾರಣಕ್ಕೂ ಆದಾಯ ಬರೋದಿಲ್ಲ. ಅಂದರೆ 1 ವರ್ಷ ಆದಮೇಲೆ ನಿಮ್ಗೆ ಆದಾಯ. 1 ವರ್ಷದ ಗಂಟ ನೀವು ಏನೇ ತಿಗಾರ ಹಾಕೊಂಡ್ರೂ 1 ರೂಪಾಯಿ ಆದಾಯ ಬರೋದಿಲ್ಲ. 1 ವರ್ಷ ಆದಮೇಲೆ ನಿಮ್ಗೆ ಆದಾಯ ಬರೋದು. ಆಮೇಲೆ ಏನು ಅಂತಂದರೆ ನೀವು ಸುಮಾರು ಅವಾಗೇನು ಅಂತಂದರೆ ಈಗ ಬೇರೆ ಕೆಲಸಗಳು ಅಂದರೆ ಕುರಿಗಳು ಅದು ಇದು ಅಂತ ಏನೇನೋ ಮಾಡ್ಕೊಂಡಿರ್ತೀರ. ಅಂದರೆ ತುಂಬ ಚೆನ್ನಾಗಿ ಮಾಡೋದೇನಪ್ಪ ಅಂತಂದರೆ ಮೇಲ್ಗಡೆ ಕುರಿ ಮಾಡೋಣ, ಕೆಳಗಡೆ ಕೋಳಿ ಮಾಡೋಣ. ಆಮೇಲೆ ಏನಪ್ಪ ಅಂತಂದರೆ ಇದು ಸೈಡ್ ಬಿಸ್ನೆಸ್ ಇರಲಿ, ಇನ್ನೊಂದು ಬಿಸ್ನೆಸ್ ಮಾಡ್ಕೊಳ್ಳೋಣ. ಇದೆಲ್ಲ ತಿಳ್ಕೊಳ್ದಂತೆ ಇವೆಲ್ಲ ಮಾಡೋಕ್ಕೋಯ್ತು ಅಂದರೆ ಪ್ರಾಬ್ಲಮ್ ಆಯ್ತದೆ. ಆ ರೋಗ ಲಕ್ಷಣಗಳು ಏನಾರ ಬರ್ತೈತೆ, ಏನಾರ ಆಯ್ತೈತೆ ಅಂದರೆ ನೀವು ಸಪ್ರೇಟ್ ಇಟ್ಬಿಡ್ಬೇಕಾಯ್ತದೆ. ಅಂದರೆ ಕೋಳಿಗಳಿಗೆ ಏನಾದರೂ ಈ ಥರ ರೋಗ ಬಂದಿಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ಅಂತಲೇ ನಿಮ್ಮ ಟೈಮ್ ಕೊಡಬೇಕಾಯ್ತದೆ. ಆ ಟೈಮ್ ಏನಾರ ಕೊಡಲಿಲ್ಲ ಅಂದರೆ ಪ್ರಾಬ್ಲಮ್ ಆಗೇ ಆಯ್ತದೆ ಫ್ರೆಂಡ್ಸ್. ಫಾರಮಲ್ಲಿ ಆದಾಯ ಅಂದರೆ ದುಡ್ಡು ಮಾಡೋ ಸಾಧ್ಯತೆ 4ನೇ ಭಾಗ ಇದು. 4ನೇ ಭಾಗದಲ್ಲಿ ಏನಪ್ಪ ಅಂದರೆ ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಇರ್ತದೆ, ಕಂಪ್ಲೀಟಾಗಿ ವಿಡಿಯೋ ನೋಡ್ಕೊಳ್ರಿ. ಇಲ್ಲಿ ಇಷ್ಟು ಮಾತ್ರ ಇರ್ತದೆ. ಆಮೇಲೆ ಏನಪ್ಪ ಅಂದರೆ 4ನೇ ಭಾಗದಲ್ಲಿ ಕೋಳಿಗಳನ್ನ ಸೇಲ್ ಮಾಡ್ಕೊಳ್ಳೋದು. ಅಂದರೆ ಕೋಳಿಗಳು ಯಾವ ಥರ ಸೇಲ್ ಮಾಡ್ಕೊಳ್ಳೋದು, ಹುಂಜು ಜೊತೆ ಕೋಳಿ ಜೊತೆ. ಅಂದರೆ ಹಳ್ಳಿಗಳ ಕಡೆ ಸಾಕಬೇಕು ಅಂತ ಬಂದಿರ್ತಾರೆ. ಅಂದರೆ ಪ್ಯೂರ್ ನಾಟಿ ಕೋಳಿಗಳು ನೀವು ಎಲ್ಲಾರ ಸಾಕಿದ್ರು ನಿಮ್ಗೆ ಸಾಕ್ತೀನಿ 100% ರಿಸಲ್ಟ್ ಕೊಡ್ತೀನಿ ಅಂತಂದರೆ ಎಲ್ಲಿಂದ ಎಲ್ಲಿ ಗಂಟು ಬೇಕಾದರೂ ಹುಡಿಕೊಂಡು ಬರುವಂಥ ಸಾಧ್ಯತೆ ಜಾಸ್ತಿ ಇದ್ದೇ ಇರ್ತದೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದೇನು ಅಂತಂದರೆ ಪ್ಯೂರ್ ನಾಟಿ ಕೋಳಿಗಳನ್ನ ಸ್ಪಾಟಲ್ಲಿ ಬಂದು ತೊಗೊಂಡೋಗೋ ಥರ ಟರ್ನ್ ಓವರ್ ಮಾಡಬೇಕು ಅಂತಂದರೆ ನಿಮಗೆ ಬರೋ ಕಸ್ಟಮರ್ಸೇ ಬರ್ತಾ ಇರ್ತಾರೆ. ಅಂದರೆ ಈಗ ನಾನು ಕಸ್ಟಮರ್ಸ್ ಎಲ್ಲ ಏನು ಹೊಸ್ದಾಗಿ ಬರೋಲ್ಲ. ಅಂದರೆ ಇಲ್ಲಿ ಏನು ಬರ್ತಾರೆ ಅದೇ ಕಸ್ಟಮರ್ಸೇ ಇನ್ನೊಂದು ಸಲ ಬರ್ತಾರೆ. ಆ ಥರ ಮಾಡ್ಕೋಬೇಕು ಅಂದರೆ ನೀವು ಕ್ವಾಂಟಿಟಿ ಕ್ವಾಲಿಟಿ ಎರಡನ್ನೂ ತೋರಿಸ್ಕೋಬೇಕಾಗುತ್ತೆ. ಅಂದರೆ ನೀಟಾಗಿ ಕೋಳಿಗಳು ತೋರಿಸ್ಬೇಕು ಮತ್ತು ಪ್ಯೂರಿಟಿ ಕಾಣಿಸ್ಬೇಕು, ಅವ್ರಿಗೆ ಪ್ಯೂರ್ ನಾಟಿ ಕೋಳಿ ಅಂತ ಅನ್ನಿಸ್ಬೇಕು. ಇಷ್ಟು ಇತ್ತು ಅಂದರೆ ಮಾತ್ರ ನಿಮ್ಮ ಫಾರಮ್ಗೆ ಅವ್ರು ಕಾಲಿಗೆ ತರೋವಿನ ನೀನು ಇಲ್ಲ ಅಂತಂದರೆ ಅವ್ರಿಗೆ ಏನಾರು ಕ್ರಾಸ್ ಕೋಳಿ ಅಂತ ಫಿಕ್ಸ್ ಆಯಿತು ಅಂದರೆ ನಿಮ್ಮಿಂದ ಅವ್ರಿಗೆ ಮೋಸ ಆಗ್ತೈತೆ. ಮತ್ತು ಅವ್ರಿಗೆ ಏನಾದ್ರು ಒಂದು ಸ್ವಲ್ಪ ಬಿಲ್ಡ್ ಆಯ್ತಲ್ಲ ಅಂತಂದರೆ ದೇವ್ರು ಯಾವ್ದಾರ ಒಂದು ಭಾಗದಲ್ಲಿ ಹೊಡೆದೇ ಬಿಟ್ಟಿರ್ತಾನೆ, ಮಗನೇ ಇದು ಇಲ್ಲಿ ನೀನು ಸರಿ ಇಲ್ಲ, ಇದು ನೀನು ತಪ್ಪು ಮಾಡ್ತಾಯಿದ್ದೀಯ ಅನ್ನೋ ರೇಂಜ್ಗೆ 1 ಸಲ 2 ಸಲ ಸರ್ ಹೋಗ್ಬೋದು. 3ನೇ ಸಲಿಗೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಆದ್ದರಿಂದ ನಿಮ್ಗೆ ಲಾಸ್ ಆಗುತ್ತೆ. ಆ ಥರ ಕ್ರಾಸ್ ಕೋಳಿಗಳನ್ನ ಜನಕ್ಕೆ ಮೋಸ ಮಾಡೋಕ್ಕೆ ಹೋಗ್ಬೇಡಿ. ಪ್ಯೂರಿಟಿ ಇತ್ತು ಅಂದರೆ ಪ್ಯೂರ್ ನಾಟಿ ಕೋಳಿಗಳ ಕೊಡ್ರಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಕೋಳಿಗಳು ನಿಮಗೆ ಆದಷ್ಟು ಮಡಿಕೊಳ್ಳಿ. ಅಂದರೆ ನಿಮಗೆ ಏನು ಅಂತಂದರೆ ಆಸೆಗಳು, 1000 ಕೋಳಿ ಸಾಕ್ಬಿಟ್ರೆ 250-350 ರೂಪಾಯಿಗೆ ಎಲ್ಲೋ ತಂದು ಕೊಡ್ತಾನೆ ಅದು ಇದು ಅಂತ ಕ್ರಾಸ್ ಕೋಳಿಗಳೆಲ್ಲ ಸಾಕ್ಬಿಟ್ಟು ಪ್ಯೂರಿಟಿ ಅನ್ನೋದು ಇದೆಲ್ಲ ಮಾಡೋಕ್ಕೆ ಹೋಗ್ಬಿಟ್ಟು ನೀವು ಒಂದು 1000 ಸಾಕೋದ್ರ ಬದಲು 200ನೇ ಸಾಕಿ. 200ನೇ ಸಾಕೋರು ಅಚ್ಚುಕಟ್ಟಾಗಿ ಮೇವು ಹಾಕಿ. ಈಗ ಏನಪ್ಪ ಅಂತಂದರೆ ಮೇವುಗಳನ್ನ ನೀಟಾಗಿ ಕೊಡಬೇಕು ಮತ್ತು ಮೇವುಗಳನ್ನ ನೀಟಾಗಿ ಮೇಂಟೈನ್ ಮಾಡಬೇಕು ಮತ್ತು ಮೇವುಗಳನ್ನ ನೀಟಾಗಿ ನೋಡ್ಕೊಂಡ್ರೆ ಮಾತ್ರ ಪ್ಯೂರಿಟಿ ಬರೋದು. ಮತ್ತು ಇಲ್ಲಾಂದರೆ ಅದೆಲ್ಲ ನಿಮಗೆ ಪ್ಯೂರಿಟಿ ಬರೋಲ್ಲ. ಆಮೇಲೆ ಏನು ಅಂತಂದರೆ ನೀಟಾಗಿ ಸಾಕಬೇಕು, ನೀಟಾಗಿ ಕೋಳಿಗಳನ್ನ ಮೇಂಟೈನ್ ಮಾಡಲೇಬೇಕು. ನೀಟಾಗಿ ಮೇಂಟೈನ್ ಮಾಡಲಿಲ್ಲ ಯಾವ ರೋಗ ಬರ್ತದೆ, ಯಾವ ಟೈಮ್ಗೆ ಯಾವ ರೋಗ ಬಂದೇ ಬರ್ತದೆ, ಇದೆಲ್ಲ ತಿಳ್ಕೊಂಡ್ರೆ ಮಾತ್ರ ನಾಟಿ ಕೋಳಿ ಬನ್ನಿ. ಸುಮ್ಮನೆ ಇವೆಲ್ಲ ತಿಳ್ಕೊಳ್ಳೋದಂತ ಯಾರು ಹೇಳಿದ್ರು ಅಂದ್ಬಿಟ್ಟು ಅಲ್ಲೆಲ್ಲೋ ಮರಿ ತರಿಸೋದು, ಅಲ್ಲೆಲ್ಲೋ ಕೋಳಿ ಹಾಕ್ಸೋದು, ಅಲ್ಲೆಲ್ಲೋ ಏನೇನೋ ಮಾಡೋಕೆ ಹೋಗ್ತೀವಿ ಅಂತಂದರೆ ಅವೆಲ್ಲ ನೀವು ಲಾಸ್ ಆಗಿ ಈ ನಾಟಿ ಕೋಳಿ ಮಾಡ್ಬಿಟ್ಟು ಹಿಂಗೆಲ್ಲ ಲಾಸ್ ಆದೇಕನ ಅಂದ್ಕೊಂಡು ನೀವೇ ಬೈಕಬೇಕು ಹೋಗ್ಬೇಕಾಯ್ತೆ. ಕೋಳಿ ಸಾಕಾಣಿಕೆ ಆದಾಯದಲ್ಲಿ 5ನೇ ಭಾಗ ಇದು. ನಿಮಗೆ ವೀಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ರಿ, ಸ್ಕಿಪ್ ಮಾಡದಂತೆ ವೀಡಿಯೋ ಅರ್ಥ ಆಯ್ತದೆ. ಫುಲ್ ವೀಡಿಯೋ ಯೂಟ್ಯೂಬಲ್ಲಿ ಇರ್ತದೆ. ಆಮೇಲೆ ಏನಪ್ಪ ಅಂತಂದರೆ ಇವಾಗ ನಾಟಿ ಕೋಳಿಲಿ ಗೊಬ್ಬರ ಮತ್ತು ಮೇವು ಅಂದರೆ ಇದನ್ನ ಹೇಳ್ಬಿಡ್ತೀನಿ. ಅಂದರೆ ಈಗ ಕೋಳಿ ಗೊಬ್ಬರಕ್ಕೆ ನಿಮ್ಮ ಹತ್ರ ಏನೇನು ರೇಟ್ ಐತೆ ಅದು ನೀವೇ ತಿಳ್ಕೊಬೋದು. ಅಂದರೆ ಟ್ಯಾಕ್ಟ್ರಿಗೆ ಎಷ್ಟೆಷ್ಟು ಸಾವಿರ ಐತೆ ಮತ್ತು ಇದೆಲ್ಲ ಹತ್ತತ್ರ ನಿಮ್ಮ ಹತ್ರ ಎಷ್ಟೆಷ್ಟು ಇರ್ತದೆ ಅದೆಲ್ಲ ನೀವು ತಿಳ್ಕೊಂಡು ನಾಟಿ ಕೋಳಿ ಗೊಬ್ಬರಕ್ಕೆ ಬೇಡಿಕೆ ಇರುವಂಥದ್ದು. ಈಗ ನಾಟಿ ಕೋಳಿ ಗೊಬ್ಬರದಿಂದನೂ ಅಮೌಂಟ್ ಮಾಡ್ಬೋದು. ಅಂದರೆ ನೀವು ಎಷ್ಟು ಟ್ಯಾಕ್ಟ್ರು ಅಂತ. ಅಂದರೆ ಈಗ ನಾಟಿ ಕೋಳಿನ ಬೆಳಗ್ಗೆನ ಸಾಯಂಕಾಲದವರೆಗೂ ಏನು ಫಾರಮಲ್ಲಿ ಬಿಟ್ಟಿರೋದಿಲ್ಲ. ಈಗ 3 ತಿಂಗ್ಳಿಗೆ ಒಂದ್ಸಲ ನೀವೇನಾದರೂ ಕಸಗಳನ್ನ ಅಂದರೆ ಈಗ ನೀಟಾಗಿ ಔಷಧಿ ಹೊಡ್ಕೊಂಡು ಮೇಂಟೈನ್ ಮಾಡಿ ಕೋಳಿ ಗೊಬ್ಬರನ 3 ತಿಂಗ್ಳಿಗೆ ಒಂದ್ಸಲ ಕೊಡ್ತೀನಿ ಅಂತಂದರೆ ನಿಮ್ಗೆ ಅದಕ್ಕೆ ತಕ್ಕಂತೆ ಇರುವಂಥ ರೈಟ್ನ ಕೊಡ್ತಾರೆ. ಅದೊಂದು. ಆಮೇಲೆ ಏನಪ್ಪ ಅಂತಂದರೆ ಮೇವು. ಅಂದರೆ ಈಗ ನೀವು ಫೀಡ್ಗಳನ್ನ ಹಾಕೋದನ್ನ ಕಮ್ಮಿ ಮಾಡಿ. ನಾಟಿ ಕೋಳಿಗಳಿಗೆ ಫೀಡ್ ಹಾಕಬಾರ್ದು. ಅಂದರೆ ಹೆಚ್ಚಾಗಿ ಫೀಡ್ ಏನಾರು ಹಾಕ್ತೀವಿ ಅಂತಂದರೆ
ಫೀಡ್ನ ಹಾಕೋಕೆ ಹೋಗ್ಬಿಡಿ. ಅಂತಂದರೆ ಫೀಡ್ ಅಲ್ಲದಂತೆ ಕೆರ್ಕೊಂಬೇಯಬೇಕು. ಅಂದರೆ ಕಲ್ಲು ತಿಂದರೂ ಕರಗಿಸ್ಕೊಳ್ಳೋ ದೇಹ ಅಂತಂದರೆ ಪ್ಯೂರ್ ನಾಟಿ ಕೋಳಿದು. ಹಾಗೆ ಕಲ್ಲು ತಿನ್ನೋ ಥರ ಕರಗಿಸ್ಕೊಂಡ್ರೂ ದೇಹ ಆಗಿರೋದ್ರಿಂದ ನೀವು ಜಾಸ್ತಿ ಬೈಲಲ್ಲಿ ಕೊಡಬೇಕಾಗುತ್ತೆ ಟೈಮ್ನ. ಅದನ್ನು ಬಿಟ್ಬಿಟ್ಟು ಒಳಗಡೆ ಕೂಡ ಹಾಕೊಳ್ಳೋದು, ಎನಿ ಟೈಮ್ ಫೀಡ್ಸ್ ಹಾಕೋದು, ಮೇವು ಹಾಕೋದು, ಅವೇನೇನೋ ಮಾಡೋದು, ಇವೆಲ್ಲ ಮಾಡೋಕೆ ಹೋದರೆ ಪ್ರಾಬ್ಲಮ್ ಆಯ್ತವೆ. ಅದಕ್ಕೆ ಅಚ್ಚುಕಟ್ಟಾಗಿ ಆಚೆ ಬುಟ್ಟಿ ಮೇಯಿಸುವಂಥದ್ದು ನೀವು ಕಲ್ತ್ಕೋಬೇಕು. ಅಂತಂದರೆ ಹಿಂಗೆ ಆಚೆ ಬುಟ್ಟಿ ಮೇಯಿಸುವಂಥದ್ದು ಕಲ್ತ್ಕೊಂಡ್ರೆ ಅತಿ ಈಸಿಯಾಗಿ ಕೆಲಸಗಳು ನಡೀತವೆ. ಅತಿ ಈಸಿಯಾಗಿ ಕೆಲಸ ನಡಿಬೇಕು ಅಂತಂದರೆ ಆಚೆ ಬಿಟ್ಟು ಮೇಯೋ ಥರ ಮಾಡ್ಕೋಬೇಕು. ಆಮೇಲೆ ಏನಪ್ಪ ಅಂತಂದರೆ ಇವೆಲ್ಲ ಮಾಡಿದ್ರೆ ಮಾತ್ರ ನಿಮಗೆ ಉಪಯೋಗ ಆಯ್ತದೆ. ದುಡ್ಡು ಮಾಡೋಕ್ಕೆ ಈಸಿ. ದುಡ್ಡು ಮಾಡೋಕ್ಕಾಗಲಿಲ್ಲ ಅಂತಂದರೆ ಇನ್ನೆಲ್ಲ ಆಗೋದಿಲ್ಲ. ಆಮೇಲೆ ಏನು ಅಂತಂದರೆ ನಾಟಿ ಕೋಳಿ ಫಾರಮ್ ಮಾಡೋರಿಗೆ ಆಗಲಿ, ಇನ್ನೊಂದು ವೀಡಿಯೋ ಮಾಡೋದಾಗಲಿ, ಕಂಟೆಂಟರ್ ಯಾರೇ ಆಗಿರಲಿ, ಅವ್ರಿಗೆ ಹೇಳೋದೇನಪ್ಪ ಅಂತಂದರೆ, ಕಂಟೆಂಟ್ ಕ್ರಿಯೇಟರ್ಸ್ ಆದ್ರೂ ನಾನು ಹೇಳೋದೇನಪ್ಪ ಅಂತಂದರೆ, ದುಡ್ಡಿಗೆ ಆಸೆ ಪಡಬೇಡಿ. ಕೆಲಸ ಮಾಡಿ. 100% ಕೆಲಸ ಮಾಡಿದ್ರೆ ದೇವ್ರು ಯಾವ್ದಾದ್ರು ರೀತಿಲಿ ಕಾಪಾಡ್ತಾನೆ ನಿಮ್ಮನ್ನ. ನೀವು ಕೆಲಸ ಮಾಡಿದಂತೆ ಅಡ್ಡದಾರಿಗಳು ಹಿಡಿಯೋದು, ಆಮೇಲೆ ಕ್ರಾಸ್ ಕೋಳಿಗಳು ಹಿಡಿಯೋದು, ಅದರಲ್ಲಿ ಇರೋದೇ ಒಂದು ಪಾರ್ಟ್ಸ್ ಆದರೆ ನೀವು ಇನ್ನೊಂದು ಹೇಳೋದು, ಈ ಥರದ್ದೆಲ್ಲ ಮಾಡೋಕೆ ಹೋಗ್ಬೇಡಿ. 100% ಪ್ಯೂರಿಟಿ ನಿಮ್ಮ ಹತ್ರ ಲಾಯಲಿಟಿ ಐತಿ ಅಂದರೆ 100% ಜನ ನಿಮ್ಮ ಹತ್ರ ಹುಡುಕ ಬರ್ತಾರೆ. ನೀವು ಪ್ಯೂರಿಟಿ ಲಾಯಲಿಟಿ ಎರಡನ್ನೂ ನೀಟಾಗಿ ಕೊಟ್ಟಿಲ್ಲ ಅಂತಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಜನ ಬರೋದಿಲ್ಲ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ನೀಟಾಗಿ ನೋಡ್ಕೊಂಡು ಮಾಡಿರಿ. ಎಡಬೇಡ್ರಿ ಫಾರಮ್ ಮಾಡೋರು ಕೂಡ. ಆಮೇಲೆ ಇವೆಲ್ಲ ಎಡವಕ್ಕೆ ಹೋದರೆ ತುಂಬ ಜನಕ್ಕೆ ತುಂಬ ಪ್ರಾಬ್ಲಮ್ ಆಗೋಯ್ತವೆ. ಕೋಳಿ ಸಾಕಾಣಿಕೆಯಲ್ಲಿ 6ನೇ ಭಾಗ ಅಂದರೆ ಇವಾಗ ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ದುಡ್ಡು ಮಾಡೋಕ್ಕೆ 6ನೇ ಭಾಗದ ಬಗ್ಗೆ ಹೇಳ್ತಾ ಇರೋದು. ವೀಡಿಯೋ ಪೂರ್ತಿ ಯೂಟ್ಯೂಬಲ್ಲಿ ಇರ್ತದೆ, ಕಂಪ್ಲೀಟಾಗಿ ಯೂಟ್ಯೂಬಲ್ಲಿ ವೀಡಿಯೋ ನೋಡ್ಕೊಳ್ರಿ. ಈಗ ಫಸ್ಟ್ನೇದಾಗಿ ಹೇಳೋದೇನಪ್ಪ ಅಂತಂದರೆ, ಇವಾಗ ನಿಮಗೆ ಕೋಳಿಗಳ ಜೊತೆ ಬೇರೆ ಕೋಳಿಗಳು, ಈಗ ಬಾತು ಕೋಳಿಗಳಾಗ್ಬೋದು, ಟರ್ಕಿ ಕೋಳಿ ಆಗ್ಬೋದು, ಬೆಂಕಿ ಕೋಳಿ ಆಗ್ಬೋದು, ಇವೆಲ್ಲ ಸಾಕ್ಬೋದಾ? ಖಂಡಿತ ಸಾಕ್ಬೋದು. ಖಂಡಿತ ಯಾಕೆ ಸಾಕ್ಬೋದು? ಈ ಕ್ರಾಸ್ ಕೋಳಿಗಳು ಒಂದು ಅರ್ಥ ಆಯಿತು ಅಂದರೆ ಇವು ಒಂದು ಕಡೆ. ಅಂತಂದರೆ ಈಗ ಬೆಂಕಿ ಕೋಳಿಗಳು ನಿಮ್ಗೆ ಹೊಸ ಮನುಷ್ಯರುಗಳು ಅಥವಾ ಏನಾರ ಕಂಡ್ರೆ ಸೌಂಡ್ ಮಾಡ್ತವೆ. ಇಲ್ಲಿ ಕಾಣಿಸ್ತಾರೆ ಬೆಂಕಿ ಕೋಳಿಗಳು. ಇನ್ನು ಅದರಲ್ಲಿ 2ನೇ ಭಾಗದಲ್ಲಿ ಏನಪ್ಪ ಅಂದರೆ ಬಾತು ಕೋಳಿಗಳು. ಬಾತು ಕೋಳಿಗಳದ್ದು ಕೆಲಸ ಅಷ್ಟೇ. ಅಂದರೆ ಏನಾರ ಕಂಡ್ರೆ ಮತ್ತು ಅಲ್ಲಿ ಏನಾದರೂ ಇತ್ತು ಅಂದರೆ, ಮತ್ತು ಈಗ ಹಾವು ಪಾವು ಸಡನ್ಲಿ ಏನಾರ ಕಾಣಿಸಿದ್ರೆ ಬಾತು ಕೋಳಿಗಳಿಗೆ ಈಸಿಯಾಗಿ ಕಾಣಿಸ್ತವೆ. ಇನ್ನು ಟರ್ಕಿ ಕೋಳಿಗಳ ಕೆಲಸ ನಿಮಗೆ ಗೊತ್ತು. ಟರ್ಕಿ ಕೋಳಿಗಳು ಯಾವುದನ್ನು ಹತ್ರಕ್ಕೆ ತಗೊಳ್ಳೋದ. ಒಂದೊಂದು ಟೈಮ್ ತಲೆ ಕೆಟ್ಟರೆ ಮನುಷ್ಯನೂ ಅದು ಕೂಡ ಹತ್ರಕ್ಕೆ ತಗೊಳ್ಳಲ್ಲ. ಈಗ ಈ ತಳಿಗಳನ್ನು ಸಾಕೋಬೋದು ಮತ್ತು ಇವನು ಮರಿ ಮಾಡಿಸ್ಬಿಟ್ಟು ಸೇಲ್ ಮಾಡುವಂಥದ್ದು ಇದ್ದೇ ಇರುತ್ತೆ. ಅಂದರೆ ಬಾತು ಕೋಳಿ ಮರಿ ಮಾಡಿಸ್ಬಿಟ್ಟು ಮರಿ ಮಾರ್ಕೋಬೋದು, ಕೋಳಿ ಮಾಡಿಸ್ಬಿಟ್ಟು ಮರಿ ಮಾಡ್ಕೋಬೋದು, ಮೊಟ್ಟೆ ಮಾರ್ಕೋತೀವಿ ಅಂದರೆ ಮೊಟ್ಟೆ ಮಾರ್ಕೋಬೋದು. ಬಾತು ಕೋಳಿ ಟರ್ಕಿಯಿಂದನೂ ಕೂಡ ಅದೇ ಇದೆ. ನಾಟಿ ಕೋಳಿ ಫಾರಮಲ್ಲಿ ಮಾಡ್ತೀನಿ ಅಂದರೆ ಇಷ್ಟನ್ನ ಮಾಡಿಕೊಂಡು ಇದೊಂದೇ ಕೆಲಸಕ್ಕೆ ಸೀಮಿತ ಆಗಿರಬೇಕು. ಅದನ್ನು ಬಿಟ್ಬಿಟ್ಟು ನೀವೇನು ಮಾಡ್ತೀರಾ? ಕೋಳಿ ಸಾಕಿದ್ದೀರಾ, ಕೋಳಿ ಒಂದು ಕಡೆ ಆಯಿತು ಅಂದರೆ ಇನ್ನೊಂದು ಕೆಲಸ ಮಾಡ್ತಾಯಿತ್ತು ಅಂದರೆ 100% ನೀವು ದುಡ್ಡು ಮಾಡೋಕ್ಕಾಗಲ್ಲ. ಅದನ್ನು ಕಲ್ತ್ಕೊಬಿಡಿ. ಫಸ್ಟು ನೀವು ದುಡ್ಡು ಮಾಡಬೇಕು ಅಂತಂದರೆ ಇದೇ ಬಿಸ್ನೆಸ್ಸಲ್ಲಿರಬೇಕು, ಇದೇ ಕೆಲಸ ಮಾಡ್ತಾ ಇರಬೇಕು. ಇದನ್ನೇ ಕಂಟಿನ್ಯೂ ಮಾಡ್ತಾಯಿದ್ರೆ ಮಾತ್ರ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಇವೆಲ್ಲ ಮೂಲಗಳನ್ನ ತಿಳ್ಕೊಂಡಿರ್ಬೇಕು. ಅಂದರೆ ಈಗ ನೀವು ಮೂಲಭೂತ ಹಕ್ಕುಗಳನ್ನ ನೀವು ಹೆಂಗೆ ತಿಳ್ಕೊತೀರಾ, ಅದೇ ಥರ ಇದರಲ್ಲಿ ಅರ್ನಿಂಗ್ಸು ಮತ್ತು ದುಡ್ಡು ಮಾಡೋದು ಮತ್ತು ಇದೆಲ್ಲ ನೀವು ತಿಳ್ಕೊಳ್ಳೇಬೇಕು. ನೀವು ಇದೆಲ್ಲ ತಿಳ್ಕೊಳ್ದಂತೆ ಡೈರೆಕ್ಟ್ ಕೈ ಹಾಕಿದ್ರೆ ಕೈ ಸುಟ್ಕೊತೀರಾ. ಆಮೇಲೆ ಯಾವನೇ ಹೇಳಿರ್ತಾನೆ, ನಾನು ಅಲ್ಲಿ ಮರಿ ತಂದೆ, ನಾನು ಅಲ್ಲಿ ಕೋಳಿ ತಂದೆ, ಅವೆಲ್ಲ ಲಾಸ್ ಆಗೋಯ್ತು, ಆಮೇಲೆ ಅಲ್ಲೆಲ್ಲೋ ಅಮೌಂಟ್ ಮಾಡಿದೆ, ಅವೆಲ್ಲ ಲಾಸ್ ಆಗೋಯ್ತು, ನಾಟಿ ಕೋಳಿ ಮಾಡಿದ್ರೆ ಲಾಸು ಕಣ, ಸುಮ್ಮನೆ ಮಾಡಬೇಡ್ರಿ, ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ಅಂಥ ಮಾತೆಲ್ಲ ಬಿಟ್ಬಿಟ್ರಿ. ಫಸ್ಟು ಅವಮಾನಗಳೇ ಜಾಸ್ತಿ. ಅಂದರೆ ನೀವು ಮಾಡ್ತಾಯಿದ್ದೀನಿ ಅಂದಾಗ ಅವೆಲ್ಲ ಆಗೋಲ್ಲ, ಅದೆಲ್ಲ ಸಣ್ಣ ಕೆಲಸ, ಅವೆಲ್ಲ ದುಡ್ಡು ಮಾಡೋಕ್ಕಾಗಲ್ಲ, ಹಂಗೆ ಹಿಂಗೆ ಅಂತ ಇರ್ತಾರೆ. ನಿಮ್ಮ ಮೇಲೆ ನೀವು ಕಾನ್ಫಿಡೆಂಟ್ ಇಟ್ಕೊಳ್ಳಿ. ಪ್ಯೂರಿಟಿ ಲಾಯಲಿಟಿ ಎರಡನ್ನೂ ನೀಟಾಗಿ ಕೊಡಿ. ನೀಟಾಗಿ ಎಲ್ಲ ಫಾರಮ್ ಹತ್ರ ಬಂದ್ಬಿಟ್ಟು ಎಲ್ಲ ತೊಗೊಂಡೋಯ್ತಾರೆ ಫ್ರೆಂಡ್ಸ್. ಅದನ್ನು ಬಿಟ್ಬಿಟ್ಟು ನೀವು ಅವ್ರ ಮಾತಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ.